ಡ್ರ್ಯಾಗನ್ ಫ್ಲೈ ಲ್ಯಾಪ್ಟಾಪ್ ಅಂತ ಹೇಳಿ ನೀವು ಇವಾಗಲೂ ಆನ್ಲೈನ್ ಚೆಕ್ ಮಾಡೋದು 4 ಲಕ್ಷ ರೂಪಾಯಿ MRP ಇದೆ, ಆನ್ಲೈನಲ್ಲಿ 1.5 ಲಕ್ಷ ರೂಪಾಯಿ ಸೇಲ್ ಆಗುತ್ತೆ. ಇದು ನಿಮಗೆ ಬರೀ 20,000 ರೂಪಾಯಿ ಸಿಗುತ್ತೆ. ನಿಮ್ದೇನೋ ಚಿಕ್ಕ ವರ್ಕ್ ಇದೆ, ಅದಾಗೇನು ಸ್ಪೀಡಾಗಿ ವರ್ಕ್ ಆಗಬೇಕು, ಮಲ್ಟಿ ಟಾಸ್ಕಿಂಗ್ ಇದೆ, 2 ವರ್ಕು ಅಥವಾ 2 ಟಾಸ್ಕ್ಗಳನ್ನು ನೀವು ಒನ್ ಟೈಮ್ ರನ್ ಮಾಡಬೇಕು ಅನ್ನೋಂಗಿದ್ರೆ i5 6 to 7th ಜನರೇಷನ್ ಲ್ಯಾಪ್ಟಾಪ್ಸ್ಗಳನ್ನು ಲೆಸ್ ದೆನ್ 20,000 ರೇಂಜಲ್ಲಿ ತೊಗೊಬೋದು. 25,000 ರೇಂಜಲ್ಲಿ 30,000 ರೇಂಜಲ್ಲಿ ಬೇಕು ಅಂತ ಹೇಳಿದ್ರೆ i5 11th 12th ಜನರೇಷನ್ಗಳು 10th ಜನರೇಷನ್ಗಳ ಲ್ಯಾಪ್ಟಾಪ್ಗಳು ಅವೈಲೇಬಲ್ ಇದೆ. 20,000 ರೇಂಜಲ್ಲಿ ನಿಮಗೆ ರೊಟೇಬಲ್ ಲ್ಯಾಪ್ಟಾಪ್ ಬೇಕು ಅಂತ ಆ ಥರದ ಲ್ಯಾಪ್ಟಾಪ್ ಅವೈಲೇಬಲ್ ಇರುತ್ತೆ. ಅಥವಾ ಮ್ಯಾಕ್ ಬುಕ್ಸ್ಗಳು ಬೇಕು, ಮ್ಯಾಕ್ ಬುಕ್ಸ್ ಎಡಿಟಿಂಗ್ಗಳಿಗೆ ಪ್ರೋ ಸೀರೀಸು, ಇದು ನಿಮಗೆ 35,000 ರೇಂಜ್ ಒಳಗಡೆ ವಿತ್ 16GB 512GB 4GB ಗ್ರಾಫಿಕ್ಸ್ ಮೆಷಿನ್ ಬರುತ್ತೆ. ಸೆಕೆಂಡ್ಸ್ ಲ್ಯಾಪ್ಟಾಪ್ ಯೂಸ್ ಮಾಡಿದ್ರೆ ಪರಿಸರಕ್ಕೂ ಹಾನಿ ಕಡಿಮೆ ಒಂದು ವಿಷಯ. ಮತ್ತು ನಂಬರ್ 2 ಅಂತ ಹೇಳ್ಬಿಟ್ಟು ನಿಮ್ಮದು ಅಮೌಂಟೂ ಹೆಚ್ಚಿಗೆ ಸ್ಪೆಂಡ್ ಆಗಲ್ಲ, ದುಡ್ಡು ಸೇವ್ ಆಗುತ್ತೆ. ಎಲ್ಲರಿಗೂ ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಫ್ರೀ ಆ್ಯಂಟಿವೈರಸ್ ಇದೆ, ದಯವಿಟ್ಟು ಬಂದುಬಿಟ್ಟು ಎಲ್ಲರೂ ಆ್ಯಂಟಿವೈರಸ್ ಹಾಕ್ಸ್ಕೊಂಬಿಟ್ಟು ಹೋಗಿ. ಮತ್ತು ನಿಮ್ಗೆ ಏನೇನು ಮಾಡಲ್ಗಳ ಬಗ್ಗೆ ಅಥವಾ ನಿಮಗೆ ಲೊಕೇಶನ್ ಬಗ್ಗೆ ಡೌಟ್ ಇದ್ದರೆ ಹಾಯ್ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ನಿಮಗೆ ಡೀಟೇಲ್ನ ಕಳಿಸ್ಕೊಡ್ತೀವಿ. ಇವಾಗ ನಿಮಗೆ IT ಯಾವುದೇ ಕೆಲಸ ಮಾಡಬೇಕು, IT ವರ್ಕ್ ಆಗಿರ್ಬೋದು, ಕಂಪ್ಯೂಟರ್ ರಿಲೇಟೆಡ್ ವರ್ಕ್ ಆಗಿರ್ಬೋದು, ಡಾಕ್ಯುಮೆಂಟ್ ರೆಡಿ ಮಾಡೋದಾಗಿರ್ಬೋದು, ಅಥವಾ ನೀವು ಕೋಡಿಂಗ್ ಜನ್ರೇಷನ್ ಮಾಡೋದಾಗಿರ್ಬೋದು, ಕಲಿಯೋದಾಗಿರ್ಬೋದು, ಸ್ಟೂಡೆಂಟ್ ಲೈಫಿಗೆ ಆಗಿರ್ಬೋದು, ಎಂಪ್ಲಾಯ್ ಲೈಫಿಗೆ ಆಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಲೈಫಿಗೆ ಆಗಿರ್ಬೋದು, ಯಾವುದೇ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಥವಾ ಕೆರಿಯರ್ನ ಡೆವಲಪ್ ಮಾಡಬೇಕು ಅಥವಾ ಕೆರಿಯರ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಲ್ಯಾಪ್ಟಾಪ್ಸು ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ಲ್ಯಾಪ್ಟಾಪು ತುಂಬ ರಿಕ್ವೈರ್ಮೆಂಟ್ ಇರುತ್ತೆ. ಇವಾಗಿರೋ ಪ್ರೈಸ್ನಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ i5 ಲ್ಯಾಪ್ಟಾಪ್ಸ್ ತೊಗೊಬೇಕು ಅಂತ ಹೇಳಿದ್ರೆ 70,000 ರೂಪೀಸ್ 80,000 ರೂಪೀಸ್ ಆಗುತ್ತೆ. ಕೆಲವರಿಗೆ ವರ್ಕ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ, ಸ್ಟಡಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಆವಾಗ ನಿಮಗೆ 70,000 ರೂಪೀಸ್ 80,000 ರೂಪೀಸ್ i5 ಲ್ಯಾಪ್ಟಾಪ್ಸಿಗೆ ಹಾಕಿ ನಿಮಗೆ ಕ್ಯಾಪಿಟಲ್ನ ಅದಕ್ಕೆ ನೀವು ಕನ್ವರ್ಟ್ ಮಾಡಿದರೆ, ಲ್ಯಾಪ್ಟಾಪ್ಸು ಅಥವಾ ಗ್ಯಾಜೆಟ್ಸ್ಗೆ ಕನ್ವರ್ಟ್ ಮಾಡಿದರೆ ಡೇ ಟು ಡೇ ನಿಮಗೆ ವರ್ಕ್ ಫ್ಲೋಗೆ ಮನಿ ಶಾರ್ಟೇಜ್ ಆಗ್ಬೋದು ಎಷ್ಟೋ ಜನಕ್ಕೆ. ಸೊ ಅದು ಒಂದು ವಿಷಯ. ಮತ್ತೊಂದು ಅಂತ ಹೇಳಿದ್ರೆ ಗ್ಯಾಡ್ಜೆಟ್ಸ್ಗಳು ಯಾವಾಗಿದ್ರೂ ಇದು ಡಿಪ್ರಿಸಿಯೇಷನ್ ಆಗಿರುತ್ತೆ. ಇದು ಅಸೆಟ್ಸ್ ಆಗಿರಲಿ, ಇದು ಅಪ್ರಿಸಿಯೇಷನ್ ಅಸೆಟ್ಸ್ ಅಲ್ಲ, ಇದು ಡಿಪ್ರಿಸಿಯೇಷನ್ ಅಸೆಟ್ಸ್. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹೊಸದು ಏನು ಪರ್ಫಾರ್ಮ್ ಮಾಡುತ್ತೆ, ಹೊಸದು ಏನು ಕ್ವಾಲಿಟಿ ಇರುತ್ತೆ ಅದೇ ಥರ ಕ್ವಾಲಿಟಿನ ನಾವು ನಿಮಗೆ ಆಲ್ಮೋಸ್ಟ್ 80% ಲೆಸ್ ಅದನ್ನ ಪ್ರೈಸಲ್ಲಿ ವಿತ್ ವಾರಂಟಿ ಜೊತೆಗೆ ನಿಮಗೆ ಕಸ್ಟಮರ್ಗೆ ಎಷ್ಟು ರಿಕ್ವೈರ್ಮೆಂಟ್ ಬೇಕು ಅಪ್ ಟು 3 ವರ್ಷ ತನಕ ಬೇಕಾದರೂ ವಾರಂಟಿನ ಎಕ್ಸ್ಚೇಂಜ್ ಮಾಡಿಬಿಟ್ಟು ಕೊಡ್ಬೋದು. 1 ವರ್ಷ ವಾರಂಟಿ, 6 ಮಂತ್ಸ್ ವಾರಂಟಿ ಮಿನಿಮಮ್ ಅಂತ ಹೇಳಿದ್ರೆ ಚೆಕಿಂಗ್ ವಾರಂಟಿ, ಅಥವಾ ನೀವು ಚೆಕ್ ಮಾಡಿ ಅದು ಸಪೋರ್ಟ್ ಆಗಿಲ್ಲ ಅಂದಾಗ ನೀವು ಎಕ್ಸ್ಚೇಂಜ್ ಮಾಡಬೇಕು ಅಂದರೂ ನಿಮಗೆ ಅದು ಸ್ಟಾರ್ಟಿಂಗಲ್ಲಿ ಆಪ್ಷನ್ ಕೊಡ್ಬೋದು. ನೀವು ಹೊಸ ತೊಗೊಂಡಾಗ ಏನಾಗುತ್ತೆ ಅಂತೇಳಿ ನೀವು ಒಂದ್ಸರಿ ಪ್ಯಾಕ್ ಓಪನ್ ಮಾಡಿ ನಿಮಗೆ ಅದು ಸೆಟ್ಟೇ ಆಗ್ತಾ ಇಲ್ಲ ಅಂತ ರಿಟರ್ನ್ ಕೊಡೋಕ್ಕಾಗಲ್ಲ. ನಾವು ಅದನ್ನು ನಿಮಗೆ 7 days 10 days ನಿಮಗೆ ಎಕ್ಸ್ಚೇಂಜ್ ಮಾಡಿಬಿಟ್ಟು ನೀವು ಅಷ್ಟೊಂದು ಚೆಕ್ ಆಗಿಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳಿ. ಅದಾದ ಮೇಲ್ಗಡೆಗೆ ವಾರಂಟಿ ಕ್ಯಾರಿ ಆಗಿಬಿಡಿ, ನೀವು ರಿಸ್ಕ್ ಫ್ರೀ ಆಗಿಬಿಟ್ಟು ಯೂಸ್ ಮಾಡ್ಬೋದು. ಅದು ನಿಮಗೆ ಏನಂತೇಳಿ ನಿಮಗೆ ಪರಿಸರ ಕಾಳಜಿನೂ ಇರುತ್ತೆ. ನಿಮಗೆ ನಮ್ಮ ಇದೇ ಸೆಕೆಂಡ್ಸ್ ಲ್ಯಾಪ್ಟಾಪ್ ಯೂಸ್ ಮಾಡಿದ್ರೆ ಪರಿಸರಕ್ಕೂ ಹಾನಿ ಕಡಿಮೆ ಒಂದು ವಿಷಯ. ಮತ್ತು ನಂಬರ್ 2 ಅಂತ ಹೇಳ್ಬಿಟ್ಟು ನಿಮ್ಮದು ಅಮೌಂಟೂ ಹೆಚ್ಚಿಗೆ ಸ್ಪೆಂಡ್ ಆಗಲ್ಲ, ದುಡ್ಡು ಸೇವ್ ಆಗುತ್ತೆ. ನೀವು ಸೆಕೆಂಡ್ಸ್ ಲ್ಯಾಪ್ಟಾಪ್ ತೊಗೊಳ್ಬೇಕಾದ್ರೆ ಕ್ವಾಲಿಟಿ ವಿಷಯ ಅದು ನಿಮಗೆ ತುಂಬ ಮೇಜರ್ ವಿಷಯಗಳಾಗಿರುತ್ತೆ. ತುಂಬ ಜನ ಬೈ ಮಾಡಲಿಕ್ಕೆ ಕ್ವಾಲಿಟಿ ಹೆಂಗಿರುತ್ತೆ ಅಥವಾ ರಿಪೇರ್ ಮಾಡಿರ್ಬೋದು, ಪ್ಯಾಚ್ ವರ್ಕ್ ಆಗಿರ್ಬೋದು, ಆ ಥರ ನಿಮಗೆ ಒಂದು ಭಯ ಇರುತ್ತೆ. ನಾವು ಇದನ್ನು ನೋಡಿ, ಇವಾಗ ಯಾವುದೇ ವಿಷಯದಲ್ಲಾದ್ರೂ ಯಾವುದೇ ಸೆಲ್ಲರ್ಸಲ್ಲಾದ್ರೂ 2 ಥರ ಬರುತ್ತೆ. ಒಂದು ಸೆಲ್ಲರ್, ಡಿವೈಸ್ ಸೆಲ್ಲರ್, ಇನ್ನೊಂದು ಸೊಲ್ಯೂಷನ್ ಪ್ರೊವೈಡರ್. ನೀವು ಬೈ ಮಾಡಬೇಕಾದ್ರೆ ಸೆಲ್ಲರ್ ಹೂ ಇಸ್ ಗಿವಿಂಗ್ ದ ಸೊಲ್ಯೂಷನ್, ಅಥವಾ ನಿಮಗೇನೋ ನಾಳೆ ಸಮಸ್ಯೆ ಆದರೆ ಅದನ್ನು ನಿಮಗೆ ಫಿಕ್ಸ್ ಮಾಡಿಬಿಟ್ಟು ಕೊಡ್ಬೋದು. ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ, ಸೊಲ್ಯೂಷನ್ ಜೊತೆ ತೊಗೊಂಡ್ರೆ ನಿಮಗೆ ಹ್ಯಾಸಲ್ ಫ್ರೀ ಆಗಿಬಿಟ್ಟು ನೀವು ರನ್ ಮಾಡ್ಕೊಂಡ್ಬಿಟ್ಟು ಹೋಗ್ಬೋದು. ನಾವು ಈ ಬಿಸ್ನೆಸ್ಸಲ್ಲಿ ಇವಾಗಿಂದ ಅಲ್ಲ 10 yearsಯಿಂದ ಇದೆ. 99% ನಮ್ಮದು ರೆಗ್ಯುಲರ್ ಕಸ್ಟಮರ್ಗಳು, ರಿಪೀಟೆಡ್ ಕಸ್ಟಮರ್ಗಳೇ ಜಾಸ್ತಿ. ಯಾರು ಕಸ್ಟಮರು ಕ್ವಾಲಿಟಿನ ಫೀಲ್ ಮಾಡಿರ್ತಾರೆ, ಯಾರಿಗೆ ಲಾಂಗ್ ಟೈಮಲ್ಲಿ ಆರಾಮಾಗಿ ವರ್ಕ್ ಆಗಿರುತ್ತೆ, ಅದೇ ಕಸ್ಟಮರ್ಗಳೇ ನಮ್ಮ ಹತ್ರ ಎಲ್ಲರೂ ಬರ್ತಾ ಇರೋದು ನೀವು ನೋಡ್ತಾ ಇರ್ತೀರ. ಸೊ ನಿಮಗೆ ಪ್ರೈಸ್ಗಳನ್ನು, ಕೆಲವು ಮಾಡೆಲ್ಗಳನ್ನು ಯಾವ ಥರ ಲ್ಯಾಪ್ಟಾಪ್ಸ್ಗಳನ್ನು ತೊಗೊಬೋದು ಅನ್ನಲಿಕ್ಕೆ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿ ತೋರಿಸ್ತೀನಿ ಬನ್ನಿ. ನಿಮ್ದೇನೋ ಚಿಕ್ಕ ವರ್ಕ್ ಇದೆ, ಅದಾಗೇನು ಸ್ಪೀಡಾಗಿ ವರ್ಕ್ ಆಗಬೇಕು, ಮಲ್ಟಿ ಟಾಸ್ಕಿಂಗ್ ಇದೆ, 2 ವರ್ಕು ಅಥವಾ 2 ಟಾಸ್ಕ್ಗಳನ್ನು ನೀವು ಒನ್ ಟೈಮ್ ರನ್ ಮಾಡಬೇಕು ಅನ್ನೋಂಗಿದ್ರೆ i5 6 to 7th ಜನರೇಷನ್ ಲ್ಯಾಪ್ಟಾಪ್ಸ್ಗಳನ್ನು ಲೆಸ್ ದೆನ್ 20,000 ರೇಂಜಲ್ಲಿ ತೊಗೊಬೋದು. ಅಥವಾ ಇದರಲ್ಲಿ ನಿಮಗೆ 8th ಜನರೇಷನ್ ತೊಗೊಬೇಕಂತಂದರೆ ಅಪ್ರಾಕ್ಸಿಮೇಟ್ 20 ರೇಂಜಲ್ಲಿ ನಿಮಗೆ 8th ಜನರೇಷನ್ ಲ್ಯಾಪ್ಟಾಪ್ಸ್ ಬಂದುಬಿಡುತ್ತೆ. ಅಥವಾ ನಿಮಗೆ ತುಂಬ ಸ್ಟೈಲಿಶ್ ಆಗಬೇಕು, ರೊಟೇಟಬಲ್ ಬೇಕು, ವಿತ್ ಸ್ಟೈಲೆಸ್ ಬೇಕು ಅಂತ ಹೇಳಿದರೆ ಆ ಥರ ಲ್ಯಾಪ್ಟಾಪ್ಗಳನ್ನು ಅವೈಲೇಬಲ್ ಇದೆ. ಅಥವಾ ನಿಮಗೆ ಸ್ಟೈಲೆಸ್ ಅಲ್ಲೇ ತುಂಬ ಚೀಪ್ ರೇಟಿಗೆ 20,000 ರೂಪಾಯಿ ರೇಂಜಲ್ಲಿ ಬೇಕು ಅಂದರೆ ಆ ಥರ ಲ್ಯಾಪ್ಟಾಪ್ಸ್ ಸಮೇತ ನಿಮಗೆ ಅವೈಲೇಬಲ್ ಇದೆ. ವಿತ್ ರೊಟೇಟೇಬಲ್, ಟಚ್ಚು ರೊಟೇಟೇಬಲ್. 20,000 ರೇಂಜಲ್ಲಿ ನಿಮಗೆ ರೊಟೇಟೇಬಲ್ ಲ್ಯಾಪ್ಟಾಪ್ ಬೇಕು ಅಂತ ಆ ಥರದ ಲ್ಯಾಪ್ಟಾಪ್ ಅವೈಲೇಬಲ್ ಇರುತ್ತೆ. ಅಥವಾ ಪ್ರೀಮಿಯಂ ಸೆಗ್ಮೆಂಟು ನೋಡೋದಕ್ಕೆ ಚೆನ್ನಾಗಿರುತ್ತೆ, ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಬೇಕು ಅನ್ನೋದಿದ್ರೆ ಈ ಥರ ಲ್ಯಾಪ್ಟಾಪ್ಸ್ ಬರುತ್ತೆ. ಫುಲ್ ಮೆಟಲ್ ಬಾಡಿ, Z ಸೀರೀಸ್ ಮಷಿನ್ನು, ಈ ಥರ ಲ್ಯಾಪ್ಟಾಪನ್ನು ನೀವು ಯೂಸ್ ಮಾಡ್ಬೋದು. ಅಥವಾ ನಿಮಗೆ 25,000 ರೇಂಜಲ್ಲಿ 30,000 ರೇಂಜಲ್ಲಿ ಬೇಕು ಅಂತ ಹೇಳಿದ್ರೆ i5 11th 12th ಜನರೇಷನ್ಗಳು 10th ಜನರೇಷನ್ಗಳ ಲ್ಯಾಪ್ಟಾಪ್ಸ್ಗಳು ಅವೈಲೇಬಲ್ ಇರುತ್ತೆ. ಎಲ್ಲದೂ ಕಮರ್ಷಿಯಲ್ ಸೀರೀಸ್ ಲ್ಯಾಪ್ಟಾಪ್ಸ್ಗಳು, ಮೇಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಕನ್ಸೂಮರ್ ಸೀರೀಸ್ಗೆ ಕಾರ್ಪೊರೇಟ್ ಸೀರೀಸ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಕಾರ್ಪೊರೇಟ್ ಸೀರೀಸನ್ನು ಒಂದೇ ಸೀರೀಸನ್ನು ತುಂಬ R&D ಮಾಡಿ ಸಕ್ಸಸ್ ಆಗಿರೋ ಮಾಡಿಸ್ಕೊಳ್ಳೋ ಮಾತ್ರ ಲಾಂಗ್ ಟೈಮಲ್ಲಿ ರನ್ ಆಗ್ತಿರುತ್ತೆ. Lenovo ThinkPad ಆಗಿರ್ಬೋದು, ಅದು ಮುಂಚೆ 10 ವರ್ಷದಿಂದನೂ ರನ್ ಆಗ್ತಿದೆ ಅದೇ ಥರ ಸೀರೀಸ್, ಮುಂದೆ 10 ವರ್ಷ ಆದರೂ ರನ್ ಆಗುತ್ತೆ. ಏನಕ್ಕೆ ಅದು ರನ್ ಆಗ್ತಿದೆ ಅಂತ ಹೇಳಿದ್ರೆ ಇದು ವೆರಿ ಗುಡ್ ಸೀರೀಸ್. ಅಂದರೆ ನಿಮಗೆ ಏನಂತ ಕ್ವಾಲಿಟಿನ ಎಲ್ಲದನ್ನು ಚೆಕ್ ಮಾಡಿ ಲಾಂಗ್ ಟರ್ಮ್ ಡ್ಯೂರಬಿಲಿಟಿ ಬಂದಿರೋ ಮಾಡಲ್ಗಳು.
ಲೆನೋವೋ ಥಿಂಕ್ ಪ್ಯಾಡ್ಗಳಾಗಿರ್ಬೋದು, HP ಎಲೈಟ್ ಬುಕ್ಗಳ ಸೀರೀಸ್ಗಳಾಗಿರ್ಬೋದು, ಡೆಲ್ ಲ್ಯಾಟಿಟ್ಯೂಡ್ ಸೀರೀಸ್ಗಳಾಗಿರ್ಬೋದು, ಇದು ಮಾರ್ಕೆಟಲ್ಲಿ ಪ್ರೂವನ್ ಮಾಡಲ್ಸ್ಗಳು. ಈ ಥರ ಮಾಡಲ್ಸ್ಗಳು ತೊಗೊಂಡು ನಿಮಗೆ ರಿಸ್ಕ್ ಫ್ರೀ ಆಗಿರುತ್ತೆ, ಜಾಸ್ತಿ ಟೈಮ್ ವರ್ಕ್ ಮಾಡ್ಬೋದು. ಮತ್ತು ಅಕಸ್ಮಾತ್ ನೀವು ತೊಗೊಂಡ್ಮೇಲೆ ಏನೇ ಸಮಸ್ಯೆ ಬಂದ್ರೂ ನಾವು ನಿಮಗೆ ಇದ್ದೇ ಇರ್ತೀವಿ, ನೀವು ತಲೆ ಕೆಡಿಸ್ಕೊಳ್ಳೋ ಮ್ಯಾಟರ್ ಇರಲ್ಲ. ನಿಮಗೆ ತುಂಬ ಎಮರ್ಜೆನ್ಸಿ ಇದೆ, ಅಕಸ್ಮಾತ್ ಏನೋ ಇಶ್ಯೂ ಬಂತು, ವಾರಂಟಿ ಪೀರಿಯಡ್ ಇದೆ, ತುಂಬ ಎಮರ್ಜೆನ್ಸಿ ಇದೆ, ಆ ಟೈಮಲ್ಲೂ ನಿಮಗೆ ಡೌನ್ ಟೈಮ್ಗಳು ಬೇಡ ಅಂತ ಹೇಳಿದ್ರೆ ನಿಮಗೆ ಸ್ಟ್ಯಾಂಡ್ ಬೈ ಲ್ಯಾಪ್ಟಾಪ್ ಬೇಕಾದ್ರೂ ಕೊಟ್ಬಿಟ್ಟು ಸಪೋರ್ಟ್ ಮಾಡ್ಬೋದು. ಸರ್ ನೋಡಿ, ಇವಾಗ ಜನರ ಮೆಂಟಾಲಿಟಿ, ಇಂಡಿಯನ್ ಮೆಂಟಾಲಿಟಿ ಅಥವಾ ವೆಸ್ಟರ್ನ್ ಕಂಟ್ರಿ ಮೆಂಟಾಲಿಟಿ ನೋಡೋಕೆ ಹೋದರೆ, ಇಂಡಿಯಾದಲ್ಲಿ ಯಾವ ಥರ ಬಿಸ್ನೆಸ್ ರನ್ ಆಗುತ್ತೆ ಅಂತ ಹೇಳಿದ್ರೆ, ಯಾವುದಕ್ಕೆ ವರ್ತ್ ಇದೆ ಅಂತ ಅನಿಸುತ್ತೋ ಜನಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ಅದನ್ನು ಕಸ್ಟಮರ್ ಬೈ ಮಾಡ್ಕೊಂಡು ಹೋಗ್ತಾರೆ. ವರ್ತ್ ಇಲ್ಲ ಬಟ್ ರಾಯಲ್ ಅಂತ ಒಂದು ಆ ಥರ ವ್ಯವಹಾರಗಳು ತುಂಬ ಮಟ್ಟಿಗೆ ಸಕ್ಸಸ್ ಆಗಿರೋದು ತುಂಬ ಕಡಿಮೆ. ಅಂದರೆ ಮೆಂಟಾಲಿಟಿ ಏನು ಅಂತ ಹೇಳಿದ್ರೆ, ಇಂಡಿಯನ್ ಪೀಪಲ್ದು ₹1 ಸ್ಪೆಂಡ್ ಮಾಡಬೇಕಾದ್ರೆ ಅದಕ್ಕೆ ವರ್ತ್ ಇದೆಯಾ ಅನ್ನೋದನ್ನು ನೋಡ್ಕೊಬೇಕು. ನಾವು ನಿಮಗೆ ಏನು ಹೇಳ್ತಾ ಇರೋದು ಅಂತ ಹೇಳಿದರೆ, ಇವಾಗ ನೀವು ಒಂದು ಲ್ಯಾಪ್ಟಾಪನ್ನು ತೊಗೊಳ್ತೀವಿ, ನಿಮ್ಮದು ವರ್ಕ್ ಬಂದುಬಿಟ್ಟು 1 ವರ್ಕ್ ಇರುತ್ತೆ, 2 ವರ್ಕ್ ಇರುತ್ತೆ, ಅಥವಾ ಬಿಲ್ಲಿಂಗ್ ಇರುತ್ತೆ, ಅಥವಾ ಕೋಡಿಂಗ್ ಇರುತ್ತೆ, ಟ್ರೇಡಿಂಗ್ ಇರುತ್ತೆ, ಅಥವಾ ಏನೋ ಒಂದು ಟ್ಯಾಲಿ ಕಲೀಲಿಕ್ಕೆ ಇರ್ಬೋದು, ಎಕ್ಸೆಲ್ ಕಲೀಲಿಕ್ಕೆ, ಯಾವುದೇ ಥರ ವರ್ಕ್ಗಳಿಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಆ ಕೆಲಸಗಳಿಗೆ ₹80,000 ಇನ್ವೆಸ್ಟ್ ಮಾಡಬೇಕು, ₹20,000 ಇನ್ವೆಸ್ಟ್ ಮಾಡಬೇಕಾದ್ರೆ ನೀವು ಥಿಂಕ್ ಮಾಡ್ಕೊಬೇಕು. ನೀವು ₹80,000 ನೀವು ಇನ್ವೆಸ್ಟ್ ಮಾಡೋದ್ರಲ್ಲಿ ನಿಮ್ಮ ಹತ್ರ ಅಮೌಂಟ್ ಇತ್ತು, ₹80,000 ನಿಮ್ಮ ಹತ್ರ ಅಮೌಂಟ್ ಇದೆ, ನೀವು ₹20,000 ಲ್ಯಾಪ್ಟಾಪಿಗೆ ಹಾಕಿರ್ತೀರ, ನೀವು ₹60,000 ನಿಮ್ಮದು ಸೇವಿಂಗ್ಸು, ಅಥವಾ ಇವಾಗ ಮಾರ್ಕೆಟ್ ಡೌನ್ ಇದೆ ನೀವು ಸಿಪ್ಪಿಗೆ ಹಾಕ್ತಿರೋ, ಅಥವಾ ಬೇರೆ ಇನ್ನೇನಕ್ಕೂ ಯೂಸ್ ಮಾಡ್ತಾರೆ, ಆ ₹60,000 ಒಂದು ವರ್ಷದಲ್ಲಿ ಅಟ್ಲೀಸ್ಟ್ 20% ನಿಮ್ಗೆ ರಿಟರ್ನ್ ಕೊಟ್ಟರು ಲ್ಯಾಪ್ಟಾಪ್ಸ್ ನೀವೇನು ಇನ್ವೆಸ್ಟ್ ಮಾಡಿರ್ತೀರಿ, ಈ ಲ್ಯಾಪ್ಟಾಪ್ ನಿಮಗೆ ಫ್ರೀಯಾಗಿ ಬಂದಂಗೆ ಆಗ್ಬಿಡುತ್ತೆ. ಈ ಥರ ವಿಷಯ ನೀವು ನೆನಪಿಟ್ಕೊಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಸ್ಟೈಲಿಶ್ ಲ್ಯಾಪ್ಟಾಪ್ಸ್ಗಳು ಬೇಕು, ಈ ಥರದ್ದು ನಿಮಗೆ HP ಡ್ರ್ಯಾಗನ್ ಫ್ಲೈ ಲ್ಯಾಪ್ಟಾಪ್ ಅಂತ ಹೇಳಿ ನೀವು ಇವಾಗಲೂ ಆನ್ಲೈನ್ ಚೆಕ್ ಮಾಡೋದು, ₹4 ಲಕ್ಷ MRP ಇದೆ, ಆನ್ಲೈನಲ್ಲಿ ₹1.5 ಲಕ್ಷ ಸೇಲ್ ಆಗುತ್ತೆ. ಇದು ನಿಮಗೆ ಬರೀ ₹20,000 ಸಿಗುತ್ತೆ. ನಿಮ್ಗೆ ಆ ಥರ ಲ್ಯಾಪ್ಟಾಪ್ ಬೇಕಾದ್ರೆ ನಿಮ್ಗೆ ಎಷ್ಟು ಸೇವ್ ಆದಂಗೆ ಆಯಿತು, ಎಷ್ಟು ಅಮೌಂಟ್ ನಿಮ್ಮ ಕೈನಲ್ಲಿ ಉಳೀತು, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಮತ್ತು ನಿಮ್ದು ಏನೋ ಡಾಕ್ಯುಮೆಂಟ್ ರಿಲೇಟೆಡು ಅಥವಾ ಕೋಡಿಂಗ್ ವರ್ಕು, ಯಾವುದೇ ವರ್ಕಿಗಾದರೂ ಥಿಂಕ್ ಪ್ಯಾಡ್ ಲ್ಯಾಪ್ಟಾಪ್ನ ಸಪೋರ್ಟ್ ಆಗುತ್ತೆ. ನಿಮ್ಗೆ ಅಪ್ರಾಕ್ಸಿಮೇಟ್ 20,000 ರೇಂಜೆಲ್ಲ ಸಿಗುತ್ತೆ. ಥಿಂಕ್ ಪ್ಯಾಡ್ ಲ್ಯಾಪ್ಟಾಪ್ ತೊಗೊಬೇಕು ಅಂತ ಹೇಳಿದ್ರೆ ಐಫೈಗೆ ನೀವು ₹1 ಲಕ್ಷ ಸ್ಪೆಂಡ್ ಮಾಡಬೇಕು. ಇದು HP Z Book ಫೈರ್ ಪ್ಲೇ ಥರ ಲ್ಯಾಪ್ಟಾಪ್ಸ್, ಮೆಟಲ್ ಬಾಡಿ, ಮೀಟಿಂಗ್ಸ್ಗಳಿಗೆ ಅಟೆಂಡ್ ಮಾಡಬೇಕು, ಪ್ರೆಸೆಂಟೇಷನ್ಗೆ ಅಥವಾ ಯಾವುದೇ ವರ್ಕ್ಗಳಿಗಾದ್ರೂ ನಿಮಗೆ ತುಂಬ ನೀಟಾಗಿ ಕಾಣಿಸ್ಬೇಕು, ಮತ್ತು ವರ್ಕೂ ಚೆನ್ನಾಗಿ ಆಗಬೇಕು. ಇದರಲ್ಲಿ ಲೆಸ್ ದೆನ್ ₹30,000 ನಿಮಗೆ ಬಂದುಬಿಡುತ್ತೆ. ಅಥವಾ ಮ್ಯಾಕ್ ಬುಕ್ಸ್ಗಳು ಬೇಕು, ಮ್ಯಾಕ್ ಬುಕ್ಸ್ ಎಡಿಟಿಂಗ್ಗಳಿಗೆ ಪ್ರೋ ಸೀರೀಸು, ಇದು ನಿಮಗೆ 35,000 ರೇಂಜ್ ಒಳಗಡೆ ವಿತ್ 16GB, 512GB, 4GB ಗ್ರಾಫಿಕ್ಸ್ ಮೆಷಿನ್ ಬರುತ್ತೆ. ನೋಡಿ, ಈ ಥರ 10th 11th ಜನರೇಷನ್ಗಳ ಲ್ಯಾಪ್ಟಾಪ್ಸ್ಗಳು ಬೇಕು, ಎಲ್ಲ ಥರ ವರ್ಕಿಗೆ ಸಪೋರ್ಟ್ ಆಗಬೇಕು. ಲೆಸ್ ದೆನ್ 30,000 20 to 30 ರೇಂಜಲ್ಲಿ ನಿಮಗೆ ಈ ಥರ ಲ್ಯಾಪ್ಟಾಪ್ಸ್ಗಳು ಸಮೇತ ಬಂದುಬಿಡುತ್ತೆ. ನಾನು ನಿಮಗೆ ಯಾವುದನ್ನು ನಿಮಗೆ ಪ್ರತಿಯೊಂದನ್ನು ಸ್ಪೆಂಡ್ ಮಾಡ್ತೀರಾ ಥಿಂಕ್ ಮಾಡಿ ಆಮೇಲೆ ಸ್ಪೆಂಡ್ ಮಾಡಿ. ನೋಡಿ ಸರ್, ಇವಾಗ ಲರ್ನರ್ಸ್ಗಳಿಗಾಗಿರ್ಬೋದು ಅಥವಾ ಸ್ಟೂಡೆಂಟ್ಗಳಿಗಾಗಿರ್ಬೋದು, ಇವಾಗಿನದರಲ್ಲಿ ನಿಮಗೆ ಎಲ್ಲದೂ ಕ್ಲೌಡಲ್ಲೇ ವರ್ಕ್ ಆಗುತ್ತೆ, AI ವರ್ಕ್ ಆಗುತ್ತೆ, ಲ್ಯಾಪ್ಟಾಪ್ಸ್ ನೆಸಿಟಿನೇ ಇಲ್ಲ, ಮೊಬೈಲಲ್ಲೇ ವರ್ಕ್ ಮಾಡ್ಬೋದು. ₹1 ಲಕ್ಷ ನೀವು ಮೊಬೈಲ್ ಸ್ಪೆಂಡ್ ಮಾಡಿಬಿಟ್ರೆ ಎಲ್ಲ ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮದು ಮೈಂಡ್ ಸೆಟ್ ಇರ್ಬೋದು. ಬಟ್ ನಿಮ್ಗೆ ಯಾವುದೇ ಕೆಲಸ ನೀವು ಪರ್ಫೆಕ್ಟಾಗಿ ಕಲಿಬೇಕು ಅಂತ ಹೇಳ್ಬಿಟ್ರೆ ಮೊಬೈಲಿಗೆ ಕಂಪ್ಯಾಟಿಬಿಲಿಟಿ ಎಷ್ಟಿದೆ ಅನ್ನೋದು ನೀವು ಚೆಕ್ ಮಾಡಿಕೊಂಡು ಆಮೇಲೆ ನಿಮ್ಮ ಕಂಪ್ಯಾಟಿಬಿಲಿಟಿ ಇದೆಯಾ ಅಲ್ಲ ಅಂತಂದ್ಬಿಟ್ಟು ನೋಡ್ಬೋದು. ನೀವು ಕ್ಯಾನ್ವಾದಲ್ಲಿ ಯಾವುದೋ ಡಿಸೈನ್ ಮಾಡ್ಬೋದು, ಮೊಬೈಲ್ ಡಿಸೈನ್ ಮಾಡೋದಕ್ಕೂ ಲ್ಯಾಪ್ಟಾಪ್ ಡಿಸೈನ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ ನೀವು ಮಾಡ್ಬಿಟ್ಟು ನೋಡ್ಬೋದು. ಒಂದು ಎಕ್ಸೆಲ್ ಕಲಿಯೋದಾಗಿರಲಿ, ಟ್ಯಾಲಿ ಕಲಿಯೋದಾಗಿರಲಿ, ಅಥವಾ ಯಾವುದನ್ನೇ ಕಲಿಯೋದಾಗಿರಲಿ, ನಿಮಗೆ ಮೊಬೈಲಲ್ಲಿ ಕಂಪ್ಯಾಟಿಬಿಲಿಟಿ ಕಡಿಮೆ. ನಿಮಗೆ ನಿಮ್ಮ ಕಂಪ್ಯೂಟರ್ ಕಲಿತ್ರೆ ನಿಮಗೆ ಪರ್ಫೆಕ್ಟ್ ಆಗ್ಬೋದು. ನಾವು ಮತ್ತೆ ಹಿಸ್ಟ್ರಿ ತೆಗೆದ್ಬಿಟ್ಟು ನೋಡಿದಾಗ ನಾನು ಮೊಬೈಲ್ನಲ್ಲಿ ಮಾಡಿ ಅದನ್ನು ಸಾಧಿಸಿದೆ ಅಥವಾ ಕಂಪ್ನಿ ಕಟ್ಟಿದೆ ಅಂದವರು ನಿಮಗೆ ಎಷ್ಟು ಜನ ಸಿಗ್ತಾರೆ. ಹಳೆ ಕಂಪ್ಯೂಟರ್ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಕಲ್ತ್ಬಿಟ್ಟು ನಾವು ಇಂಪ್ರೂವ್ ಆಗಿ ಕೆಲಸ ಕಲ್ತ್ಬಿಟ್ಟು ನಾವು ಸೆಟ್ಲ್ ಆಗಿದ್ದೀವಿ ಅಂದರೆ ಎಷ್ಟು ಜನ ಸಿಗ್ತಾರೆ. ಮತ್ತು ಈ ಮೊಬೈಲಲ್ಲಿ ಅಂತ ಹೇಳಿದ್ರೆ ನಿಮಗೆ ನೋಟಿಫಿಕೇಷನ್ನು ತುಂಬ ಎಕ್ಸ್ಟ್ರಾ ಇರೋದು, ಸ್ಕ್ರೀನ್ ಟೈಮಲ್ಲಿ ತುಂಬ ನಿಮಗೆ ಅನ್ನೆಸರ್ಲಿ ಟೈಮು ಕಿಲ್ ಆಗ್ತಾ ಹೋಗುತ್ತೆ. ನಿಮಗೆ ಟೈಮು ಮನಿ ಇರುತ್ತೆ, ತುಂಬ ಕಡಿಮೆ ಮನೆಯಲ್ಲಿ ನೀವು ಲ್ಯಾಪ್ಟಾಪ್ಸ್ ಇನ್ವೆಸ್ಟ್ ಮಾಡಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋಗಿ ನೋಡಿ. ಇವಾಗ ನೀವೇನು ಕಳ್ಕೊಂಡಿರೋ ಟೈಮು ಮತ್ತೆ ಸಿಗಲ್ಲ, ಟೈಮೇ ನಿಮಗೆ ಮನಿ ಇದ್ದಂಗೆ. ತುಂಬ ಕಡಿಮೆ ಮನಿ ಲ್ಯಾಪ್ಟಾಪ್ಗೆ ಇನ್ವೆಸ್ಟ್ ಮಾಡಿ ನೀವು ಬೇಗ ಕೆಲಸ ಕಲ್ತ್ಕೊಳ್ಳಿ, ಅಥವಾ ನೀವು ಇರೋ ಕೆಲಸಕ್ಕೆ ನೀವು ಆ್ಯಡ್ ಆನ್ ಮಾಡ್ಕೊತ ಹೋಗಿ ಥಿಂಕ್ ಮಾಡಿ ಬೈ ಮಾಡಿ. ನೋಡಿ ಸರ್, ನೀವು ನಮ್ಮ ಲೊಕೇಶನ್ ರೀಚ್ ಆಗಬೇಕು ಅಂತ ಹೇಳಿದ್ರೆ ವೈನ್ಯೂ ಅಂತ ಹೊಡೆದ್ರೆ ನಿಮ್ಮ ಮ್ಯಾಪಲ್ಲಿ ಬಂದುಬಿಡುತ್ತೆ, ರಾಜನಗರ ತೋರಿಸುತ್ತೆ. ನವರಂಗಿಂದ ಸ್ವಲ್ಪ ಮುಂದೆ ಬಂದು ಕುವೆಂಪು ಮೆಟ್ರೋ ಸ್ಟೇಷನ್ ಲೆಫ್ಟ್ ತೊಗೊಂಡ್ರೂ ಆಗುತ್ತೆ, ಅಥವಾ ಫಸ್ಟ್ ಬ್ಲಾಕ್ ಸಿಗ್ನಲಿಂದ ಸ್ಟ್ರೈಟ್ ಬಂದರೂ ಆಗುತ್ತೆ. ಅಥವಾ ಸುಬ್ರಹ್ಮಣ್ಯದಿಂದ ಬರಬೇಕು ಅಂತ ಹೇಳಿದ್ರೆ WTC ಟವರ್ ಬ್ಯಾಕ್ ಸೈಡಲ್ಲಿ ಬಂದ್ಬಿಡೋದು. ಮಲ್ಲೇಶ್ವರಂ ಅವರು ಇಲ್ಲಿ ಬ್ರಿಡ್ಜ್ ದಾಟಿದ ತಕ್ಷಣ ನಿಮಗೆ ಸಿಕ್ಬಿಡುತ್ತೆ. ಮತ್ತು ನಿಮ್ಗೆ ಏನೇ ಮಾಡಲ್ಗಳ ಬಗ್ಗೆ ಅಥವಾ ನಿಮಗೆ ಲೊಕೇಶನ್ ಬಗ್ಗೆ ಡೌಟ್ ಇದ್ದರೆ ಹಾಯ್ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿ ನಿಮಗೆ ಡೀಟೇಲ್ನ ಕಳಿಸ್ಕೊಡ್ತೀವಿ. ನಮಸ್ತೆ ಸರ್. ನೋಡಿ, ಇವಾಗ ಎಲ್ಲರೂ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇರ್ತೀರಾ, ನೀವು ಯೂಸ್ ಮಾಡ್ತಾ ಇರ್ತಾರೆ, ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಟಿವೈರಸ್ಸು ಇಲ್ಲ ಅಂತ ಹೇಳಿದರೆ, ಇವಾಗ ಲ್ಯಾಪ್ಟಾಪ್ಗೆ ಆ್ಯಂಟಿವೈರಸ್ ಇಲ್ಲ ಅಂತ ಹೇಳಿದರೆ ಅದು ಒಂದು ರೀತಿಯ ಭಯ ಇರುತ್ತೆ. ನಾವು ಅದಕ್ಕೆ ಭದ್ರತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಈ ವಿಡಿಯೋನ ವ್ಯೂವರ್ಸ್ಗಳಿಗೆ ಫ್ರೀಯಾಗಿ ಆ್ಯಂಟಿವೈರಸ್ಗಳನ್ನು ಕೊಡ್ತಾ ಇದ್ದೀವಿ. ಫ್ರೀಯಾಗಿ ಆ್ಯಂಟಿವೈರಸ್ಸು, ಇಂಟರ್ನೆಟ್ ಸೆಕ್ಯೂರಿಟಿ, ಅಥವಾ ನಿಮಗೆ ಕ್ಲೌಡ್ ಸ್ಟೋರೇಜು, ನಿಮಗೆ ಮತ್ತೆ ನಿಮಗೆ ತುಂಬ ಇಂಪಾರ್ಟೆಂಟ್ ಫೈಲ್ಗಳನ್ನ ಏನಾದ್ರು ಇದ್ದರೆ ಅದನ್ನು ನೀವು ಕ್ಲೌಡಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೂ ನಿಮಗೆ ಅದ್ರ ಜೊತೆಗೂ ವಿತ್ ಕ್ಲೌಡು ಪ್ಲಸ್ ಸೆಕ್ಯೂರಿಟಿ ಎರಡೂ ಬೇಕು ಅಂದ್ರೆ ಆ ಆಪ್ಷನ್ ಸಮೇತ ಇದೆ. ಎಲ್ಲರಿಗೂ ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ಫ್ರೀ ಆ್ಯಂಟಿವೈರಸ್ ಇದೆ. ದಯವಿಟ್ಟು ಬಂದುಬಿಟ್ಟು ಎಲ್ಲರೂ ಆ್ಯಂಟಿವೈರಸ್ ಹಾಕ್ಸ್ಕೊಂಬಿಟ್ಟು ಹೋಗಿ.